ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಡೋಜ ಡಾಕ್ಟರ್ BT ರುದ್ರೇಶ್ ಅವರು ಕೆಲವು ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಮೊದಲನಾಗಿ ನನ್ನ ಅತ್ಯಂತ ಹಿರಿಯರು ಗೌರವಾನ್ವಿತರೂ ಆದ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಲ್ಲಿ ನಮಿಸುತ್ತಾ, ಇಂದು ಸಂಜೆಯನ್ನು ಅವರೊಡನೆ ಕಳೆಯುವಂಥ ಒಂದು ಅವಕಾಶ, ನಿಜಕ್ಕೂ ಸಾಯಂಕಾಲ ಕ್ಲಿನಿಕ್ ಬಿಟ್ಟರೂ ಪರವಾಗಿಲ್ಲ, ಒಂದು 100 ಜನ ಅಂಥೇಳಿ ಸಂತೋಷ ಆಯಿತು. ಅದ್ರ ಜೊತೆಗೆ ಪ್ರಮೋದನ್ನು ನಾನೊಂದು 30 ವರ್ಷದಿಂದ ಬಲ್ಲೆ. ಅವರೆಲ್ಲ ವೆರಿ ವೈಬ್ರೆಂಟ್ ಸ್ಪೀಕರ್, ನೋಡಿದ್ರಲ್ಲ ಅವಾಗ ಎಲ್ಲ ಮೈಕಿ ಕಿತ್ಕೊಂಡು ಹೋಗ್ಬಿಡೋದು ನಾನು ಸ್ವಲ್ಪ ಹೊತ್ತಾಗಿದ್ದರೆ, ಹಾಗೆ ಅವರು ಮೊದಲಿಂದನೂ ಹಂಗೆ. ಹಿ ವಾಸ್ ವೆರಿ ವೈಬ್ರೆಂಟ್. ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ ಝೀರೋ ಟು ವಾಟ್ ಎವರ್ ಈಸ್ ಟುಡೇ. ಅಂಥವ್ರ ಜೊತೆ ಇರುವಂಥದ್ದು ಅನುಭವ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ಗೆ ಈ ವಯಸ್ಸಲ್ಲಿ ಇಂಥದ್ದನ್ನೊಂದನ್ನು ಮಾಡಬೇಕು ಅನ್ನೋಂಥ ಅಪೇಕ್ಷೆ, ಛಲ, ಅದಕ್ಕೆ ಬೇಕಾದಂಥ ಕರ್ತೃತ್ವ ಶಕ್ತಿ, ಅದನ್ನು ದೇವ್ರು ಕೊಟ್ಟಿದ್ದಾನೆ ಅವ್ರಿಗೆ. ಐ ಥಿಂಕ್ ಇದು ನನ್ನ 4ನೇ ಫಂಕ್ಷನ್ ಅಂತ ಕಾಣಿಸುತ್ತೆ. ನನಗೆಷ್ಟೇ ಕಷ್ಟ ಆದರೂ ಅವರ ನಿಷ್ಠೆ, ಅವರ ವೃತ್ತಿ ಪರಿಣಿತಿ, ಇಂಥ ಕಾಲದಲ್ಲೂ ಯಾರು ಹುಡ್ಕೊಂಬರ್ತಾರೆ ನಮ್ಮನ್ನು. ಸರಿ ಡಾಕ್ಟರ್ಸನ್ನು ಹುಡ್ಕೊಂಬಂದಿದ್ರು ಅವರು, ಬೆಂಗಳೂರಿನ ಸುತ್ತಮುತ್ತ ಇರೋವಂಥ ಎಲ್ಲ ನರ್ಸಿಂಗ್ ಎಲ್ಲರೂ ಅವ್ರ ದೃಷ್ಟಿನಲ್ಲಿ ಬೆಸ್ಟೇ ಕಣ್ರಿ. ಇಂಡಿಯಾ ಕಟ್ಟೋದು ಅಂದರೆ ಮೋದಿ ಒಬ್ಬರೇ ಕಟ್ಟೋಕ್ಕಾಗಲ್ಲಪ್ಪ. ನೀವು, ನಾವು, ನಮ್ಮ ಮನೆಯವರು, ನಿಮ್ಮ ಹೆಂಡ್ತಿರು ಎಲ್ಲ ಕಷ್ಟಪಡಬೇಕು. ದೇಶ ಯಾವುದೋ ಒಬ್ಬನಿಂದ ಮಾತ್ರ ನಿಜ ಲೀಡ್ ಮಾಡ್ಬೋದು, ಒಪ್ಕೊಳ್ತೀನಿ. ಎಲ್ಲರೂ ಸಹಕಾರಿ ಆಗ್ತಾರೆ. ಅವ್ರನ್ನೆಲ್ಲ ನಿಟ್ಟು ಮಾಡಿ. ಮತ್ತು ಇದೇನು, ಈಗ ನಾವು ಸಣ್ಣ ಹುಡುಗರಾದಾಗ ಗೋಲಿ ಗಜ್ಗ ಆಡ್ತಾಯಿದ್ವಿ. ಅಪ್ಪನಿಗೆ ಹೋಗಿ, ಅಪ್ಪ ಇವತ್ತು 2 ಗಜ್ಗ ಕತ್ಕೊಂಬಂದೆ ಅಂದರೆ ನಮ್ಮ ಅಪ್ಪ ಬೆನ್ನು ತಟ್ಟಿ, ಮಗನೇ ನಾಳೆ 4 ಕೊಡ್ಕೊಂಬ ಅನ್ನೋರು. ದ್ಯಾಟ್ಸ್ ಹೌ ಇಟ್ ಈಸ್. ಇದನ್ನೆಲ್ಲ ಕೊಟ್ಬಿಟ್ರೆ ನಾವೆಲ್ಲ ದೊಡ್ಡವರು, ಬಾಕಿಯವರೆಲ್ಲ ಕೆಲಸಕ್ಕೆ ಬರೆದವರು ಅಂತ ಖಂಡಿತ ಇಲ್ಲ. ಇದು ಸಾಧನೆಯ ಮೈಲಿಗಲ್ಲುಗಳು ಅಂತೀವಿ, ಬೇಕಾಗತ್ತೆ. ಒಬ್ಬನಿಗೆ ಭುಜ ತಟ್ಟಿ ನಾನು ಮಾಡೋ ಕೆಲಸನ ಒಂದು ಸರಿ ಭುಜ ತಟ್ಟಿದರೆ ಅದಕ್ಕೆ ಸಿಗೋವಂಥ ಕಿಮ್ಮತ್ತು, ಕಿಕ್ ಅಂತಾರಲ್ಲ, ಆ ಕಿಕ್ಕೇ ಬೇರೆ. ಅದು ಇವತ್ತು ನಿಮ್ಮೆಲ್ರಿಗೂ ಸಿಕ್ಕಿದೆ. ಐ ಆಮ್ ಶ್ಯೂರ್ ನಿಮ್ಮಲ್ಲಿ ಯಾರೂ ಕೂಡ ಯಾವುದೇ ರೀತಿಯಿಂದ ಕಮ್ಮಿ ಇಲ್ಲ. ಮನ್ಸು ಮಾಡಿದರೆ ಮುಂದೆ ಎಲ್ರಿಗೂ ನಿಮ್ಗೊಂದೊಂದು ರಾಜ್ಯೋತ್ಸವನೋ, ನಿಮ್ಗೊಂದೊಂದು ದೊಡ್ಡ ಪ್ರಶಸ್ತಿಗಳನ್ನು ಕೊಡಬೇಕು. ಅದನ್ನು ಗಮನಿಸುವಂಥದ್ದು ಸರ್ಕಾರ 7 ಕೋಟಿ ಜನರಲ್ಲಿ 60 ಜನರನ್ನು ಮಾತ್ರ ವರ್ಷಕ್ಕೆ ರೆಕಗ್ನೈಸ್ ಮಾಡುತ್ತೆ. ದಟ್ ಮೀನ್ಸ್ ಅನದರ್ 6,99 lakhs ಆ ಜನ ಮುಟ್ಟಾಳರು ಅಂತಾಗಲಿ ಅಥವಾ ಅವ್ರಿಗೆ ಅರ್ಹತೆ ಇಲ್ಲ ಅಂತಾಗಲಿ ಅಲ್ಲ, ಜಸ್ಟ್ ದ್ಯಾಟ್ ಅವ್ರನ್ನ ಗುರುತಿಸಿಲ್ಲ ಅಂತ. ಈ ಗುರುತಿಸೋ ಕಾರ್ಯ ಖಂಡಿತ ಬೇಕಾಗುತ್ತೆ. ನನ್ನ ಪ್ರಕಾರ ಆ ನಿಟ್ಟಿನಲ್ಲಿ ಪ್ರಶಾಂತ್ ಅವರು ಪ್ರಶಂಸಾರ್ಹರು. ಇವರು 1-2 ವಾಕ್ಯಗಳೋ ಅಥವಾ 2 ಪದಗಳನ್ನೋ ಮಾತಾಡಬೇಕು ಅಂದರು. ನನಗೆ ಆ್ಯಕ್ಚುಲಿ ಇವ್ರನ್ನೆಲ್ಲ ಒಂದೊಂದು VT ನೋಡ್ತಾ ಇದ್ನಲ್ಲ, ಆ VT ನೋಡಿದ್ಮೇಲೆ ನನಗನ್ನಿಸ್ತು ನಾನೇನು ಇಲ್ಲ, ಇವ್ರಿಗೇನು ರೀ ಮಾತಾಡೋದು, ಇವರೆಲ್ಲ ನಮಗಿಂತ ಈಗಾಗಲೇ ದೇ ಆರ್ ಆಲ್ ಆಲ್ಮೋಸ್ಟ್ ಆನ್ ಟಾಪ್, ಮೋಸ್ಟ್ ಆಫ್ ದ್ಯಾಮ್, 90% ಆಫ್ ದ್ಯಾಮ್. ಒಬ್ಬ ಡಾಕ್ಟ್ರಾಗಿ ನಾನು ದುಡ್ಡು ಮಾಡಲಿಲ್ಲ, ನಿಜ ಒಪ್ಕೊಳ್ತೀನಿ. ನಾನು ಇಂಥ ಒಂದು ದೊಡ್ಡ ಆಫೀಸ್ ಕಟ್ಟಲಿಲ್ಲ, ಇಂಥ ಒಂದು ಕಾರ್ ಇಟ್ಟಿದ್ದೀನಿ ಆಡಿ, ಅದು ಬೇರೆ. ಅದು ಬಿಟ್ಟರೆ ನನಗೆ ನನ್ನ ಸಂಪತ್ತು ನನ್ನ ಪೇಷಂಟ್ಸು. 40-45 ಲಕ್ಷ ಜನ ನೋಡಿದ್ದೀನಿ ಇಲ್ಲಿವರೆಗೆ. ಅದರಲ್ಲಿ ಒಂದು 6-7 ಜನ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, 7 ಜನ ಗವರ್ನರ್ಸ್ ಇದ್ದಾರೆ, ಹೈಕೋರ್ಟ್ ಜಸ್ಟಿಸಸ್ ಒಂದು 20-25 ಜನ ಇದ್ದಾರೆ, ಕಸ ಗುಡಿಸೋಳಿದ್ದಾಳೆ, ಹೆಣ್ಮಕ್ಳಿದ್ದಾರೆ, ನೊಂದ್ಕೊಂಡು ಬಂದಂಥ ಸಾಂತ್ವನಕ್ಕೋಸ್ಕರ ಬರೋವಂಥ ದೊಡ್ಡ ವರ್ಗ ಇದೆ. ಅದು ನನಗೆ ಬದುಕೋಕ್ಕೆ ಮಲ್ಯನಿಗೂ ಸಿಗದಂತಹ ಖುಷಿ ನನಗೆ ನನ್ನ ಜೀವನದಲ್ಲಿ ಸಿಕ್ಕಿದೆ. ಅದು ಒಂದು ಸಂಚೆ ಹಂಚ್ಕೊಳ್ಳೋಕ್ಕೆ ನಾನು ಪ್ರಶಾಂತನ ಕೋರಿಕೆ ಮೇರೆಗೆ ಇಲ್ಲಿದ್ದೀನಿ. ಸಂತರು, ಶರಣರು, ಅನುಭಾವಿಗಳು, ತಿಳಿದವರು ಹೇಳ್ತಾರೆ ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಗಾಂಧಿ ಹೇಳ್ತಾರೆ ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಭಾಗ್ಯಗಳಲ್ಲಿ ಭಾಗ್ಯ, ಆರೋಗ್ಯ ಭಾಗ್ಯ ಅಂತೀವಿ ನಾವು.
ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ನಿಮ್ಮ ಮಿಕ್ಕೆಲ್ಲ ಭಾಗ್ಯಗಳು ಅರ್ಥವಿಹೀನ ಅನ್ನೋದು ಅರ್ಥ ಆಗುತ್ತೆ. ನಾವೆಲ್ಲ ಏನು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ, ಡಾಕ್ಟ್ರು ಹೋಮಿಯೋಪತಿನಲ್ಲಿ ನಾವು ಒಂಚೂರು ಭಿನ್ನವಾಗಿ ನೋಡ್ತೀವಿ ಮನುಷ್ಯನ್ನ. ಒಂದು ಕಾಯಿಲೆಗೆ ಹೆಸರಿಟ್ಟು ಒಂದು ಔಷಧಿ ಕೊಡೋಲ್ಲ. ಪ್ರಮೋದ್ ಬಂದರೆ ಪ್ರಮೋದನ ಪೂರ್ತಿ ವ್ಯಕ್ತಿತ್ವ ನೋಡ್ತೀವಿ, ಅವನ ಬಿಹೇವಿಯರ್ಸ್ ನೋಡ್ತೀವಿ, ಅವನ ಕಾಂಟ್ಯಾಕ್ಟ್ ವಿತ್ ಸೊಸೈಟಿ, ವಿತ್ ಫ್ಯಾಮಿಲಿ, ವಿತ್ ವರ್ಕ್ ಸ್ಪಾಟ್ ನೋಡ್ತೀವಿ. 360 ಡಿಗ್ರಿನಲ್ಲೂ ಎವಾಲ್ವ್ ಮಾಡಿ ಅವನು ಚಿಕಿತ್ಸೆ ಕೊಡ್ತೀವಿ. ಇವತ್ತಿನ ಕಾಲದಲ್ಲಿ ಸತ್ಯ ಹೇಳ್ತೀನಿ, 100ಕ್ಕೆ 50 ಜನ, ಅದರಲ್ಲೂ ಒಂದು ಅಟ್ಲೀಸ್ಟ್ ಒಂದು 35 to 40% ಪಟ್ಟಣಗಳ ಐಷಾರಾಮಿ ಜೀವನ, ದೊಡ್ಡ ದೊಡ್ಡವರು ಅದೇನೋ ಬರ್ತಾರಲ್ಲ, ಏನು ಇಂಜಿನಿಯರು, ನಿಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ದೊಡ್ಡ ದೊಡ್ಡ 6 ಅಂಕಿ ಸಂಬಳ ಇವರೆಲ್ಲ ಬರೋರು ನೋಡ್ತೀನಲ್ವಾ. ಟೆಲ್ ಯು ಫ್ರ್ಯಾಂಕ್ಲಿ, 35% to 40% ಆಫ್ ದ ಪೀಪಲ್ ದೇ ಡೋಂಟ್ ನೀಡ್ ಮೆಡಿಸನ್. ಮೊನ್ನೆ ಯಾರೊಬ್ಬ ಬಂದ, ಇಡೀ ಜೀವನ ದುಡ್ದಿದ್ದಾನೆ, ಕೋಟ್ಯಾಧಿಪತಿ, ಮಕ್ಕಳು ಮದುವೆ ಮಾಡಿದ್ದಾನೆ. ಇವನು ಹೇಳ್ತಾನೆ, ಸರ್ ಮನೆಗೆ ಹೋದರೆ ಯಾಕೋ ಹೆಂಡತಿ ಮಕ್ಕಳು ಒಂದಾಗ್ಬಿಟ್ಟಿದ್ದಾರೆ ಸರ್. ಅರೆ ಏನ್ರಿ ಹಂಗಂತೀರಾ? ಹೌದು ಸರ್, ನಾನು ಹೋಗೋ ತನಕ ಚೆನ್ನಾಗಿರ್ತಾರೆ ಸರ್, ಎಲ್ಲ ಖುಷಿ ಖುಷಿಯಾಗಿ ನೆಕ್ಕೊಂಡು ಮಾಡಿಕೊಂಡು, ನಾನು ಹೋದ್ಕೂಡಲೇ ಅಪ್ಪ ಬಂದ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ನಾನು ಬರೋ ತನಕ ವಾಪಸ್ಸು ಸ್ಮಶಾನ ಮೌನ. ಇಡೀ ಮನೆ, ಇದೇ ಮನೆಗೆ, ಇದೇ ಹೆಂಡತಿ ಮಕ್ಕಳಿಗೆ, ಇದೇ ಬಂಗ್ಲೆಗೆ, ಇದೇ ಕಾರ್ಗೆ, ಇದೇ ಆಸ್ತಿಗೆ ಇಷ್ಟೆಲ್ಲ ಮಾಡಬೇಕಾಗಿತ್ತಾ ಸರ್? ನಾನು ಆಲ್ಮೋಸ್ಟ್ ಒಂಟಿ ಆಗಿಬಿಟ್ಟೆ, ಫ್ರೆಂಡ್ಸನ್ನು ಬಿಟ್ಬಿಟ್ಟೆ ಫ್ಯಾಮಿಲಿಗೋಸ್ಕರ, ನನ್ನ ಕರ್ಮ ಯಾರು ಹೇಳ್ಕೊಳ್ಳಿ ಅಂತ. ಸರಿ, ಅದಾದ 3 ದಿವಸಕ್ಕೆ ಅವನ ಹೆಂಡ್ತಿ ಬಂದಳು. ಅವಳು ಅಪ್ ಟು ಡೇಟ್ ಅಮ್ಮಯ್ಯನೇ, ಹಾಗೆ ಕಾಣಿಸ್ತಾ ಇದ್ಲು ನನಗೆ. ಆ್ಯಕ್ಚುಲಿ ಇಟ್ ಮೇ ಬಿ ಮೈ ಮಾಲ್ ಜಡ್ಜ್ಮೆಂಟ್, ಬಟ್ ಕಾಣಿಸ್ತಾ ಇದ್ಲು. ಸುಮ್ಮನೆ ಕೇಳಿ, ಏನು ರೀ ನಿಮ್ಮ ಯಜಮಾನ್ರನ್ನ ಹಿಂಗೆ ಪಾಪ ಅವ್ರು ಅಷ್ಟೊಂದು ನೊಂದ್ಕೊಳ್ತಾರಲ್ರಿ ಅಂತ. ನಿಮಗೆ ಗಂಡಸ್ರ ಬುದ್ಧಿ ಗೊತ್ತಿಲ್ವಾ ಅಂದ್ಲು. ಅವ್ನು ಕೇಳಿದರೆ ಹೆಂಗಸ್ರ ಬುದ್ಧಿ ಗೊತ್ತಿಲ್ವಾ ಅಂತಾನೆ, ಇವ್ರು ಕೇಳಿದರೆ ಗಂಡಸ್ರ ಬುದ್ಧಿ ಗೊತ್ತಿಲ್ವಾ ಅಂತಾನೆ. ಆಯಿತು, ನಾನು ಹೇಳಿದೆ, ಐ ವಿಲ್ ಗಿವ್ ಯು ಎ ಟೆಸ್ಟ್ ರೈಟ್ ನಾವು. ಈ ಟೆಸ್ಟಲ್ಲಿ ನೀನೇನು ಪಾಸ್ ಆಗ್ತೀಯಾ ಅನ್ನೋದ್ರ ಮೇಲೆ ನೀನು ಯಾರು ಅಂತ ಹೇಳ್ತೀನಿ. ಕೇಳಿ ಡಾಕ್ಟ್ರೇ, ನೀವು, ನಿಮ್ಮ ಯಜಮಾನರು, ನಿಮ್ಮ ಮಗ, 3 ಜನನು ನಿಮ್ಮ ಮನೆ 10ನೇ ಫ್ಲೋರಲ್ಲಿದ್ದೀರಾ. ಮಾತಾಡ್ತಾ ನಿಂತಿದ್ರಿ, ಇದ್ದಕ್ಕಿದ್ದಂಗೆ ಸಿವಿಯರಾಗಿ ಮಳೆ ಗಾಳಿ ಬಂದು 3 ಜನನೂ ಕೊಚ್ಕೊಂಡೋದ್ರಿ. ನಿಮ್ಮ ತಂದೆ ಮತ್ತು ಮಗ ತುದಿನಲ್ಲಿ ಕ್ಲಿಫಲ್ಲಿ ಹಿಂಗೆ 3 ಬೆಟ್ಟಲ್ಲಿ ಇಳ್ಕೊಂಡಿದ್ದಾರೆ. ನಿಮಗೆ ಒಂದು ಕಬ್ಬಿಣದ ರಾಡ್ ಸಿಕ್ಬಿಡ್ತು, ನೀವು ಉಳ್ಕೊಂಬಿಟ್ರಿ, ನಿಮ್ಮದು ಒಂದು ಕೈ ಫ್ರೀ ಆಗಿದೆ. ಐ ವಿಲ್ ಗಿವ್ ಯು 10 seconds, ಯಾರನ್ನು ಸೇವ್ ಮಾಡ್ತೀರಾ ಅಂದೆ. ಆಬ್ವಿಯಸ್ಲಿ ಮಗ ಅಲ್ವಾ ಡಾಕ್ಟ್ರೆ? ಅಲ್ಲೋ ಇವನಜ್ಜಿ. ಅದೇ ಆಯಿತು, ಅದು ಇದೇ ಪ್ರಶ್ನೆ ಇನ್ನೊಂದು ಕಪಲಿಗೆ ಕೇಳಿದೆ. ಅವಳು ಭಾಳ ಚೆನ್ನಾಗಿ ಹೇಳಿದ್ಲು, ಡಾಕ್ಟ್ರೆ ವಿ ಆಲ್ ಲಿವ್ಡ್ ಅವರ್ ಲೈಫ್. ನಮ್ಮ ಸಣ್ಣ ಮಕ್ಕಳು ಸಣ್ಣ ವಯಸ್ಸಿನವ್ರು ಬದುಕಬೇಕು, ಅದಕ್ಕೋಸ್ಕರ ಅವನು ಬದುಕಿಸ್ತೀನಿ ಅಂದೆ. ಆದರೆ ಈ ಅಪ್ ಟು ಡೇಟ್ ಅಮ್ಮಯ್ಯ ಕೊಟ್ಲಲ್ಲ, ಅದು ನನಗೆ ಒಬ್ಬ ಡಾಕ್ಟ್ರಾಗಿ ಕಣ್ಣನ್ನೇ ತೆರೆಸ್ಬಿಡ್ತು. ನಾನು ಕೇಳಿದೆ, ವೈ ನಾಟ್ ಹಸ್ಬೆಂಡ್ ಅಂದೆ. ಡಾಕ್ಟ್ರೇ, ಎಷ್ಟೇ ಆದರೂ ಗಂಡ ನನಗೆ ಪರಕೀಯ ಅಲ್ವಾ, ಈ ಮಗ ನನ್ನದೇ ಪ್ರಾಡಕ್ಟ್ ಅಲ್ವಾ. ಅಲ್ಲಿಗೆ ಬಂದು ಕೂತಿದೆ ಸಮಾಜ. ವಿನಾಕಾರಣ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾಯಿದೆ. ಯಾರಿಗೂ ನನಗೆ ಈ ಪ್ರಮೋದು ಮಿರ ಮಿಂಚ್ಕೊಂಡು ಇಷ್ಟಿಷ್ಟು ದೊಡ್ಡ ಬಂಗ್ಲೆ ಕಟ್ಕೊಂಡು ಇಷ್ಟಿಷ್ಟು ಮೆರೆಯೋದು ನನಗೆ ಇಷ್ಟ ಆಗಲ್ಲ. ನನ್ನ ಎದುರುಗಡೆ ದೊಡ್ಡದಾಗಿ ಏನಾದ್ರು ಬಟ್ಟೆ ಹಾಕ್ಕೊಂಡು ಬಂದರೆ ನಾನು ಆ ಕಡೆ ತಿರುಗಿಕೊಳ್ತಿದ್ದಂಗೆ ಪೆನ್ ತೆಗೆದುಬಿಟ್ಟು ಇಂಕ್ ಹಾಕ್ಬಿಟ್ಟು ಮಗುವಾಗಿ ಕೂತ್ಬಿಡ್ತೀನಿ. ಇದು ಇಂದಿನ ಸಮಾಜದ ದೌರ್ಭಾಗ್ಯ. ಸ್ವಾಮಿಗಳೆಲ್ಲ ಪೋಕ್ಸೋ ಕೇಸಲ್ಲಿ ಒಳಗೋಗೋದು ಏನ್ರಿ? ರಾಜಕಾರಣಿಗಳು ಹೊರಗಡೆ ಇರೋರಷ್ಟು ಜನ, ಒಳಗಡೆ ಹೋಗಿರೋರಷ್ಟು ಜನ. ದಯವಿಟ್ಟು ಕ್ಷಮಿಸಬೇಕು. ಮೊನ್ನೆ ಒಬ್ಬರು ಜಡ್ಜ್ ಹತ್ರನೂ 18 ಕೋಟಿ ಇತ್ತು. ವೇರ್ ಆರ್ ದ ರೋಲ್ ಮಾಡಲ್ಸ್? ನನಗೆ ಸರನ್ನು ಬಿಟ್ಟರೆ ಭಾಳ ಕಡಿಮೆ ಜನ ಕಾಣಿಸ್ತಾರೆ. 2 ಹೆಸರು ಹೇಳಿ ನೀವು ಕರ್ನಾಟಕದಲ್ಲಿ. ಇಂಥದ್ದು ಒಂದು ಈಸ್ ದ ಬೆಸ್ಟ್ ರೋಲ್ ಮಾಡಲ್. ಒಬ್ಬ ಮನುಷ್ಯನಾಗಿ, ಸಂಘಜೀವಿಯಾಗಿ ಬದುಕಿರೋವಂಥ ಇವನಂಗೆ ನಡ್ಕೋಬೇಕು ಅನ್ನೋವಂಥ 2 ಹೆಸರು ಹೇಳ್ರಿ ನೀವು. ತುಮಕೂರು ಸ್ವಾಮಿಗಳು ಬಿಟ್ಬಿಡಿ, ಅವ್ರು ಹೋದರು, ಅದು ಬಿಟ್ಟು ಹೇಳಿ. ಅಲ್ಲಿಗೆ ಬಂದು ಕೂತಿದ್ದೀವಿ. ನಾವೆಲ್ಲರೂ ಮೋದಿ ಮೋದಿ ನಾವಾಗಬೇಕು. ಎಲ್ಲರೂ ಮೋದಿನ ಹೊಗಳೋದಲ್ಲ, ನಾವೆಲ್ಲರೂ ಮೋದಿ ಆಗಬೇಕು. ನಮ್ಮ ಅಕ್ಕಪಕ್ಕದವ್ರ ಮನೆಯವ್ರು ನೋಡ್ಕೋಬೇಕು, ನಮ್ಮ ಹೆಂಡತಿ ಮಕ್ಕಳು ನೋಡ್ಕೋಬೇಕು. ಬೇರೆಯವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡವ್ರು ಇದ್ದಾರೆ, ಆದರೆ ನಾವು ನಮ್ಮ ಹೆಂಡತಿ ಮಕ್ಕಳು ನೋಡ್ಕೋಬೇಕು. ಅಟ್ಲೀಸ್ಟ್ ಒಂದು ಫ್ಯಾಮಿಲಿ, ಈಗ ಕೂಡು ಕುಟುಂಬ ಅಂದರೆ ಏನು ರೀ? ಗಂಡ ಹೆಂಡತಿ ಒಂದೇ ಮನೇಲಿರೋದಂತೆ ಕೂಡು ಕುಟುಂಬ. ಈಗ ಅಲ್ಲಿವರೆಗೆ ಬಂದೋಗಿದೆ.